ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ನಾವಿವತ್ತು ತುಂಬ ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡೋದು ನೋಡೋಣ. ಕುಕ್ಕರ್ಗೆ 4 ಸ್ಪೂನ್ ಎಣ್ಣೆ ಹಾಕಿ ಬಿರಿಯಾನಿ ಮಸಾಲ ಎಲ್ಲ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ನಂತರ 2 ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು 2 ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನು ಸಾಫ್ಟ್ ಆಗೋ ತನಕ ಇದು ಮಾಡಿಕೊಂಡು ಜಾರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ. 2 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಎಣ್ಣೆ ಬಿಟ್ಟು ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಬಿಟ್ಟು ಬಂದಮೇಲೆ ಇದಕ್ಕೆ ಅರಿಶಿನ ಪುಡಿ 1 ಚಿಟಿಕೆ, ಚಿಲ್ಲಿ ಪೌಡರ್ 1-1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು 1 ನಿಮಿಷ ಹುರ್ಕೊಂಡು ಈಗ ಮಶ್ರೂಮನ್ನು ಸೇರಿಸ್ಕೊಳ್ಳಿ. ಹಾಗೆ ಹಸಿ ಬಟಾಣಿನೂ ಸೇರಿಸ್ಕೊಳ್ಳಿ. ಹಸಿ ಬಟಾಣಿ ಸೇರಿಸೋದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. 1-2 ನಿಮಿಷ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಈಗ 3 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. 3 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ 1.5 ಕಪ್ಪಷ್ಟು ಅಕ್ಕಿ ಸೇರಿಸ್ಕೊತಿದ್ದೀನಿ. ಅಕ್ಕಿ ಸೇರಿಸ್ಕೊಂಡು ಅಕ್ಕಿ ಕೂಡ ಚೆನ್ನಾಗಿ ಒಂದು ಕುದಿ ಬರಬೇಕು. ನೋಡಿ, 1 ಕುದಿ ಬರುತ್ತಾ ಇದೆ. ಈಗ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 1 ವಿಜಿಲ್ ಕೂಗಿಸ್ಕೊಳ್ಳಿ. ವಿಜಿಲೆಲ್ಲ ಹೋದ್ಮೇಲೆ ಓಪನ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಇದನ್ನು ಬಿಸಿ ಬಿಸಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.